ನೆಲಮಂಗಲ ಟೌನ್ ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಆವರಣದಲ್ಲಿ ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ವತಿಯಿಂದ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ನೋಟ್ಬುಕ್ಗಳ ವಿತರಣೆ ಮಾಡಲಾಯಿತು. ಬೆಸ್ಟ್ ಬಿಸಿನೆಸ್ ಮ್ಯಾನ್ ಮತ್ತು ಸಮಾಜ ಸೇವೆ ಗುರುತಿಸಿ ಮಲೇಷಿಯಾದಲ್ಲಿ ಐಕಾನ್ ಅವಾರ್ಡ್ ಪಡೆದ ಉದ್ಯಮಿ ಹಾಗೂ ಸಮಾಜ ಸೇವಕ, ಜೊತೆಗೆ ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರ ನೇತೃತ್ವದಲ್ಲಿ ಸುಮಾರು 250ಕ್ಕೂ ಹೆಚ್ಚು ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಹಾಗೂ ನೋಟ್ಬುಕ್ಗಳ ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು. ಇನ್ನು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕನ್ನಡಪ್ರಭ ಪತ್ರಿಕೆಯ ಚೀಫ್ ಎಡಿಟರ್ ಮಲ್ಲಿಕಾರ್ಜುನ್, ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ನಿರ್ದೇಶಕ ಸತ್ಯಮೂರ್ತಿ, ಉಪಾಧ್ಯಕ್ಷೆ ಮಲ್ಲಿಕಾ, ಶ್ರೀ ಬಾಲಾಜಿ ಕನ್ಸ್ಟ್ರಕ್ಷನ್ ಪ್ರೊಪ್ರೈಟರ್ ಮಧುಸೂದನ್ ಎಸ್ಆರ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ, ವೀರಶೈವ ಮಹಾಸಭಾದ ಅಧ್ಯಕ್ಷ ರಾಜಶೇಖರ್, ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಯ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸೋನಿಯಾ, ವೈದ್ಯಾಧಿಕಾರಿ ಡಾಕ್ಟರ್ ನಿರ್ಮಲಾ, ವಾಜರಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುಳಾ, ಸರ್ಕಾರಿ ಕ್ಷೇತ್ರ ಮಾದರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮುಖ್ಯ ಶಿಕ್ಷಕ ಗಂಗಬೈಲಪ್ಪ, ಸಹ ಶಿಕ್ಷಕಿ ಎಂಎಸ್ ರತ್ನಮ್ಮ ಸೇರಿದಂತೆ ಇನ್ನಿತರ ಸಹ ಶಿಕ್ಷಕರುಗಳು, ಎಸ್ಟಿಎಂಸಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳು, ಜೊತೆಗೆ ಇನ್ನಿತರ ಸಿಬ್ಬಂದಿ ವರ್ಗದವರ ಸಮ್ಮುಖದಲ್ಲಿ ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಅಧ್ಯಕ್ಷರಾದ ನರಸಿಂಹಮೂರ್ತಿ ಚಾಲನೆ ನೀಡಿದರು. ನಂತರ ಶಾಲಾ ಮಕ್ಕಳುಗಳಿಗೆ ಸಮವಸ್ತ್ರಗಳ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಹಲವು ಗಣ್ಯರು ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಹಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ನರಸಿಂಹಮೂರ್ತಿ ಅವರ ಕಾರ್ಯವನ್ನ ಶ್ಲಾಘಿಸಿದ್ರು. ವ್ಯಕ್ತಿ ನರಸಿಂಹಮೂರ್ತಿ ಅವರು ಬಹಳ ವರ್ಷಗಳಿಂದ ನನ್ನ ಪರಿಚಯ ಇಲ್ಲ, ಇತ್ತೀಚೆಗೆ ಮಾತ್ರ ಪರಿಚಯ ಆದರೂ ಕೂಡ ಅವರ ಆತ್ಮೀಯತೆ ಮತ್ತು ಅವರ ಸೌಜನ್ಯತೆ ನನ್ನನ್ನು ಸೆಳೆತಾ ಬಂತು. ಅವ್ರೇನು ಅಂದರೆ ನಿನ್ನೆ ದಿವಸ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕು ನೀವು ಬರಬೇಕು ಅಂತ ಕೇಳಿದ್ರು. ಆದರೆ ಅದಕ್ಕೆ ನಾನು ಒಪ್ಪಿ ಬಂದೆ. ಆದರೆ ಇಲ್ಲಿ ನೋಡಿದಾಗ ಅನ್ನಿಸ್ತು ಅವ್ರ ಸೇವಾ ಮನೋಭಾವ, ಅವ್ರ ಇಚ್ಛಾಶಕ್ತಿ, ಅವ್ರಿಗಿರ್ತಕ್ಕಂಥ ದೃಢ ಸಂಕಲ್ಪ ಇವೆಲ್ಲವೂ ಕೂಡ ನಿಜವಾಗೂ ಕೂಡ ಮೆಚ್ಚತಕ್ಕಂಥ ಕೆಲಸ. ಏಕೆಂದರೆ ಒಂದು ಬಡ ಶಾಲೆಯ, ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಅವರಿಗೆ ಬೇಕಾದಂಥ ಉಡುಪು ಹಾಗೂ ಶಾಲಾ ಪುಸ್ತಕಗಳನ್ನು ಕೊಡ್ತಕ್ಕಂಥ ದೊಡ್ಡ ಮನಸ್ಸನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಹೌಸಿಂಗ್ ಸೊಸೈಟಿಗಳು ಸಾರ್ವಜನಿಕರ ದುಡ್ಡನ್ನು ಲೂಟಿನ ಪದ ಬಳಸಲ್ಲ, ಆದರೆ ಸಂಗ್ರಹಿಸೋದೇ ಅವರ ಉದ್ದೇಶ ಆಗಿರುತ್ತೆ. ಆದರೆ ಇವರು ಅದು ಬಂದಂಥ ಹಣವನ್ನು ಸಾರ್ವಜನಿಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಉಪಯೋಗ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಅವರ ಸಂಸ್ಥೆ ಹಾಗೂ ಅವರ ಪದಾಧಿಕಾರಿಗಳು ಇಟ್ಕೊಂಡಿದ್ದಾರೆ. ಅದು ನಿಜವಾಗೂ ಕೂಡ ಎಲ್ಲರೂ ಮೆಚ್ಚತಕ್ಕಂಥ ಕೆಲಸ. ಇವತ್ತು ಏನು ಸರ್ಕಾರಿ ಶಾಲೆಯಲ್ಲಿ ಓದಿ ನರಸಿಂಹಮೂರ್ತಿ ಅವರು ಇಂದಿನ ಕಷ್ಟ ಸುಖಗಳನ್ನೆಲ್ಲ ನೆನಪಿಸಿಕೊಂಡು ಇವತ್ತು ಎಲ್ಲ ಶಾಲಾ ಮಕ್ಕಳಿಗೆ
ಸಮವಸ್ತ್ರ ಇರ್ಬೋದು, ನೋಟ್ ಪುಸ್ತಕಗಳು ಇರ್ಬೋದು ಎಲ್ಲ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇನ್ನು ವೇದಿಕೆಯಲ್ಲಿ ಟೆಲಿಕಾಂ ಎಂಪ್ಲಾಯೀಸ್ ಅಂಡ್ ಅದರ್ಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ನ ಅಧ್ಯಕ್ಷರಾದ ನರಸಿಂಹಮೂರ್ತಿ ಮಾತನಾಡಿ, ನಾನು ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಈ ಮಟ್ಟಕ್ಕೆ ಬೆಳೆದಿದ್ದೇನೆ. ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಓದಿಸುವವರು ಬಡವರ ಬದುಕು ಹಾಗೂ ಬವಣೆಗಳು ಏನೆಂದು ನನಗೂ ಗೊತ್ತಿದೆ. ನಾನು ಓದುವಾಗ ಇಂತಹ ಸವಾಲುಗಳನ್ನು ಸಾಕಷ್ಟು ಸ್ವೀಕರಿಸಿದ್ದೇನೆ. ನನಗೆ ಹಲವು ಪ್ರಶಸ್ತಿಗಳು ಲಭಿಸಿದ್ರೂ ಹೆಚ್ಚಿನ ಸಂತೋಷ ಕೊಟ್ಟಿರಲಿಲ್ಲ. ಆದರೆ ನಮ್ಮ ಟ್ರಸ್ಟ್ ಮೂಲಕ ಮಕ್ಕಳಿಗೆ ನೀಡಿದ ಸಮವಸ್ತ್ರಗಳನ್ನು ಧರಿಸಿದ ಮಕ್ಕಳನ್ನು ನೋಡಿ ಊಹಿಸಲಾರದಷ್ಟು ಸಂತೋಷವಾಗಿದೆ. ಆ ಮಕ್ಕಳ ಖುಷಿಯಲ್ಲಿ ಕೋಟಿ ಸಂಪಾದಿಸಿದಷ್ಟು ತೃಪ್ತಿ ನನಗಿದೆ. ಶ್ರೀಮಂತಿಕೆ ಮುಖ್ಯವಲ್ಲ, ನನ್ನ ಅಭಿವೃದ್ಧಿಯ ಜೊತೆಗೆ ಬೇರೆಯವರ ಅಭಿವೃದ್ಧಿ ಕಾಣುವ ಮನಸ್ಸು ಮುಖ್ಯ. ಹಾಗಾಗಿ ನಮ್ಮ ಟ್ರಸ್ಟ್ ಮೂಲಕ ಇಂತಹ ಕಾರ್ಯಕ್ಕೆ ಮುಂದಾಗಿರುವುದು ನನಗೆ ಸಂತಸ ತಂದಿದೆ ಎಂದು ತಿಳಿಸಿದರು. ನಾನು ಒಂದು ಬಡ ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿ. ನಾನು ಒಂದು ಗೋರ್ಮೆಂಟ್ ಸ್ಕೂಲಲ್ಲಿ ಓದಂಥ ವ್ಯಕ್ತಿ. ಆ ಗೋರ್ಮೆಂಟ್ ಸ್ಕೂಲಲ್ಲಿ ಎಷ್ಟು ಕಷ್ಟ ಇದೆ ಮತ್ತು ಅವರು ಪೇರೆಂಟ್ಸ್ಗಳಿಗೆ ಎಷ್ಟು ಕಷ್ಟ ಇದೆ ಓದಿಸೋದಕ್ಕೆ ಮಕ್ಕಳಿಗೆ ಅನ್ನೋದು ನನಗೆ ಗೊತ್ತಾಗಿದೆ. ಹಂಗಾಗಿ ನಮ್ಮ ಕಷ್ಟ ಬೇರೆಯವ್ರಿಗೆ ಬರಬಾರ್ದು, ನಮ್ಮ ಕೈಲಾದಷ್ಟು ಮಟ್ಟಿಗೆ ಆ ಮಕ್ಕಳಿಗೆ ಒಂದು ಸಹಾಯ ಮಾಡಬೇಕು ಅನ್ನೋ ಒಂದು ದೃಷ್ಟಿಗೆ ನಾನು ಒಂದು ಕಾರ್ಯಕ್ರಮನ ನಾನು ಹಮ್ಮಿಕೊಂಡಿದ್ದೀನಿ. ನನ್ನ ಹೆಸರು ನರಸಿಂಹಮೂರ್ತಿ ಅಂತ, ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ನ ಪ್ರೆಸಿಡೆಂಟ್ ಆಗಿದ್ದೀನಿ. ನಾನು ಸುಮಾರು ನಂದು ಬೆಂಗಳೂರು, ತುಮಕೂರು, ಮೈಸೂರು 3 ಕಡೆ ಬ್ರಾಂಚ್ಗಳಿದೆ. ಅದಲ್ಲದೆ ಬೆಂಗಳೂರಲ್ಲೇ 3 ಆಫೀಸ್ ಇದೆ. ನನ್ನ ಪ್ರಾಜೆಕ್ಟ್ಗಳು ತುಮಕೂರಲ್ಲಿ 3 ಪ್ರಾಜೆಕ್ಟ್ ಇದೆ, ಮೈಸೂರಲ್ಲಿ 2 ಇದೆ, ಬೆಂಗಳೂರಲ್ಲಿ ದೇವನಹಳ್ಳಿ ಸರೌಂಡಿಂಗಲ್ಲಿ 4 ಪ್ರಾಜೆಕ್ಟ್ ಇದೆ. ಅದು ಬಿಟ್ಟರೆ ಕುಣಿಗಲ್ಲಿದೆ, ದೊಡ್ಡಬಳ್ಳಾಪುರ ಇದೆ, ಹೆಜ್ಜಾಲ ಇದೆ. ಹಾಗೆ ಸುಮಾರು ಪ್ರಾಜೆಕ್ಟ್ಗಳನ್ನ ನಾವು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಸಾಧ್ಯವಾದಷ್ಟು ಮಟ್ಟಿಗೆ ಕಮ್ಮಿ ರೇಟಲ್ಲಿ ಒಂದು ಮಿಡ್ಲ್ ಕ್ಲಾಸ್ ಪೀಪಲ್ಗೆ ಅನುಕೂಲ ಆಗೋ ರೀತಿಯಲ್ಲಿ ಇನ್ಸ್ಟಾಲ್ಮೆಂಟ್ ಬೇಸಿಸಲ್ಲಿ ಒಂದು ಅಲಾಟ್ಮೆಂಟ್ನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವು ಇದು ಮಾಡ್ತಾಯಿದ್ದೀವಿ. ಜೊತೆಗೆ ಏನು 2100 ರೂಪಾಯಿ ಮೆಂಬರ್ಶಿಪ್ನ ಏನು ನಾವು ಕಲೆಕ್ಟ್ ಮಾಡ್ತಿದ್ವೋ ಆ 1000 ರೂಪೀಸಲ್ಲಿ ನಾವು ಒಂದು ವೆಲ್ಫೇರ್ ಫಂಡ್ ಅಂತ ಅಂದ್ಬಿಟ್ಟು ರಿಸರ್ವ್ ಮಾಡಿ ಇಟ್ಕೊಂಡು ಆ ಒಂದು ಇದರಲ್ಲಿ ಮಕ್ಕಳಿಗೆ ಬುಕ್ಸ್ ಇರ್ಬೋದು, ಯೂನಿಫಾರ್ಮ್ ಇರ್ಬೋದು, ಅಥವಾ ಸ್ಕಾಲರ್ಶಿಪ್ ಇರ್ಬೋದು, ಅಥವಾ ಒಂದು ಅನಾಥಾಶ್ರಮಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡ್ತಾ ಹೋಗ್ತಾ ಇದ್ದೀವಿ. ಇನ್ನು ಮುಂದಕ್ಕೆ ನಮ್ಮ ಈ ಒಂದು ಪ್ರಾಜೆಕ್ಟಿಂದ ಬಂದಂಥ ಲಾಭದಲ್ಲಿ ನಾವಾಗಲಿ ನಮ್ಮ ಡೈರೆಕ್ಟ್ರುಗಳಿಗಾಗಲಿ ನಾವು ಯಾರೂ ತೊಗೊಳಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಇದು ಟ್ರಸ್ಟ್ ಆಗಿರೋದ್ರಿಂದ ಅದನ್ನು ನಾವು ಪ್ರಾಜೆಕ್ಟಿಗೆ ಯೂಟಿಲೈಸ್ ಮಾಡಬೇಕು. ಅದು ಒಳ್ಳೆ ರೀತಿಯಲ್ಲಿ ನಮಗೇನಾದ್ರು ಇನ್ಕಮ್ಮು ಬಂದಂಥ ಇದರಲ್ಲಿ ನಾವು ಫ್ರೀ ಸ್ಕೂಲ್ ಇರ್ಬೋದು, ಅಥವಾ ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಅನಾಥಾಶ್ರಮ ಇರ್ಬೋದು, ಇದನ್ನೆಲ್ಲ ಪ್ರಾರಂಭ ಮಾಡಿ ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮ ಒಂದು ಏನು ಟೆಲಿಕಾಂ ಎಂಪ್ಲಾಯೀಸ್ ಹೌಸಿಂಗ್ ವೆಲ್ಫೇರ್ ಟ್ರಸ್ಟ್ ಅಂತ ಏನಿದೆ ಆ ಸಂಸ್ಥೆಯಿಂದ ನಾವು ಸರ್ವಿಸ್ ಮಾಡಬೇಕು ಅಂತ ನಾವಿದ್ದೀವಿ. ಅಂದಾಜು 300 ಜನಕ್ಕೆ ನಾನು ಯೂನಿಫಾರ್ಮು ಕೊಡ್ತಾಯಿದ್ದೀವಿ. ಜೊತೆಗೆ ಒಂದು LKG UKG ಮಕ್ಕಳಿಗೆ ಕೂಡ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ಇದ್ದೀವಿ. ಯಾಕಂದರೆ ಅವರು ಟೀಚರು ಭಾಳ ರಿಕ್ವೆಸ್ಟ್ ಮಾಡಿದ್ರು, ಸರ್ ನೀವು 1ರಿಂದ 8ನೇ ತರಗತಿವರೆಗೂ ನೀವು ಕೊಡ್ತಾಯಿದ್ದೀರಾ, ಆದರೆ ನಮ್ಮ ಮಕ್ಳು ಏನು ಮಾಡಿದರು ಸರ್ ನೀವು ಅವ್ರಿಗೂ ಕೊಡಬೇಕು ಅಂತ ನಾನು ಅವ್ರಿಗೆ ಆಲ್ರೆಡಿ ನಾನು ಹೇಳಿದ್ದೇನೆ. ಅದನ್ನು ನಾವು ಕೊಡೋಕ್ಕೆ ಸ್ಪಾನ್ಸರ್ ಮಾಡ್ತೀವಿ ಅಂತ ಹೇಳಿದ್ದೀವಿ. ನಾವು ನಮ್ಮ ಒಂದು ಇದರಿಂದ ನಾನು ಅದನ್ನು ಅಪ್ರೂವಲು ನಾನು ತೊಗೊಂಡಿದ್ದೀನಿ. ಹಂಗಾಗಿ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ ಸರ್. ನಂತರ ವೇದಿಕೆ ಮೇಲೆ ಅಧ್ಯಕ್ಷರೊಂದಿಗೆ ಮಕ್ಕಳ ನೃತ್ಯ ಇನ್ನಷ್ಟು ಮನೋಹರವಾಗಿ ಕಂಡುಬರೋದ್ರ ಜೊತೆಗೆ ಆ ಮಕ್ಕಳ ಖುಷಿಗೆ ಪಾರವೇ ಇರಲಿಲ್ಲ ಎಂಬುದು ಗಮನಾರ್ಹ.
ಬ್ರಹ್ಮಂಗೆ ಮಾರ್ಗ ಮನುಷ್ಯನ